ಸ್ವಲ್ಪ ನಿಲ್ಸಿ. ಡಾಕ್ಟರ್. ಏನಮ್ಮ, ಏನಾಗ್ಬೇಕಾಗಿತ್ತು? ಅದು ಅದು ಪರವಾಗಿಲ್ಲ, ಧೈರ್ಯವಾಗಿ ಹೇಳಮ್ಮ. ಡಾಕ್ಟರ್, ನಾನು ಸಂಕೋಚ ಪಡಬೇಡ. ಅಬಾರ್ಷನ್. ಅಬಾರ್ಷನ್? ನೋಡೋಕೆ ವಿದ್ಯಾವಂತೆ ತರ ಇದೆಯಾ, ಒಳ್ಳೆ ಮಂತಂದಳ ತರನೂ ಕಾಣಿಸ್ತಾ ಇದೆಯಾ. ಹೀಗ ಮಾಡ್ಕೊಳ್ಳೋದು? ಹೆಣ್ಣಾಗಿ ಹುಟ್ಟಿದ್ಮೇಲೆ ಮನೆಗೆ ನಂದಾದೀಪ ಆಗ್ಬೇಕೆ ಹೊರತು ಹೆತ್ತೋರ್ ಪಾಲಿಗೆ ಉರಿಯೋ ಜ್ವಾಲೆ ಆಗ್ಬಾರ್ದಮ್ಮ. ಪ್ಲೀಸ್ ಡಾಕ್ಟರ್, ನನ್ ಮರ್ಯಾದೆ ಕಾಪಾಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಆಗ್ಲಿ, ಅಳ್ಬೇಡಮ್ಮ. ನಾಳೆ 10 ಗಂಟೆಗೆ ಬಾ. ಹಾ. ಅಕ್ಕ ಬಾರೆ. ನಮ್ಮನೆ ಮಾನ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ನಿನ್ನ ಸ್ಥಿತಿಗೆ ಯಾರ ಕಾರಣ? ಇಲ್ಲ ಹೇಳೆ, ಹೇಳೆ, ಹೇಳು ಅಕ್ಕ. ದಯವಿಟ್ಟು ನನ್ನೇನು ಕೇಳ್ಬೇಡ ಅಕ್ಕ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಯ್ಯೋ, ಬನ್ನಿ ಅಮ್ಮ, ಬನ್ನಿ, ಕೂತ್ಕೊಳ್ಳಿ. ವಿಷ್ಣು ಸರ್ ಮನೇಲಿದ್ದಾರಾ? ಅವ್ರು ಈಗ ತಾನೇ ವೆಸ್ಟರ್ನ್ ಹೋಟ್ಲಿಗೆ ಹೋದ್ರಮ್ಮ. ವೆಸ್ಟರ್ನ್ ಹೋಟೆಲ್? ಏನಾದರೂ ಹೇಳ್ಬೇಕಮ್ಮ? ಏನಿಲ್ಲ. ಸೋನು, ಸರ್, ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತೆ? ನೀವು ಇಲ್ಲಿ? ಇದೇ ನಮ್ಮನೆ. ವಿಷ್ಣು? ವಿಷ್ಣು ನನ್ನ ಮಗ. ಹಾಗಾದ್ರೆ ನನ್ನ ತಂದೆ ಸಾವು ಕಾರಣ ವಿಷ್ಣುನಾ? ನಿಮ್ಮ ತಂದೆ ಸಾವಿಗೆ ಕಾರಣ ಆದನು ನನ್ನ ಮಗ. ನಿಮ್ಮ ತಂದೆ ಸಾವಿಗೆ ಕಾರಣ ಆದನು ನನ್ನ ಮಗ. ಹಲೋ, ಯಾರು? ನಿನ್ನ ಹಿತೈಷಿ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ ರೋಸಿ ಈಗ ಬೇರೆಯವ್ರನ್ನ ಪಾಲಿನ ರೋಜಾ ಆಗಿ ನಿನ್ನ ಪಾಲಿಗೆ ಬರೀ ಮುಳ್ಳಾಗಿದ್ದಾಳೆ. ಏನ್ ಹೇಳ್ತಿದ್ದೀರಾ? ಆಹಾ, ಬರೀ ಕೇಳಿದ್ದಕ್ಕೆ ಇಷ್ಟು ರೈಸ್ ಆಗ್ತಾ ಇದೆಯಲ್ಲ. ಇನ್ನು ನೋಡಿದ್ರೆ, ನೀನು ನೋಡಲೇಬೇಕು ಅಂತ ಇದ್ರೆ ಆದಷ್ಟು ಬೇಗ ರೋಸಿ ಇರೋ ಜಾಗಕ್ಕೆ ಹೋಗಿ ನೋಡು, ನಿನಗೆ ಗೊತ್ತಾಗತ್ತೆ. ಹಲೋ ರೋಸಿ, ಯು ಹ್ಯಾವ್ ಬ್ಯೂಟಿಫುಲ್ ಐಸ್. ಯು ಆರ್ ಸೋ ಬ್ಯೂಟಿಫುಲ್ ರೋಸಿ. Yes. Who is that? Come in. ಯಾರು ನೀವು? ಏನ್ ಬೇಕಾಗಿತ್ತು? ಯಾರದು ಶಿವ ಪೂಜೆಲ್ ಕರಡಿ ಬಿಟ್ಟ? ಯಾರು ಡಾರ್ಲಿಂಗ್? ಯಾರು ಗೊತ್ತ? Come on. ಸೋನು, ಸೋನು, ಅಯ್ಯೋ ಬಂದ್ರಪ್ಪ, ಹೆಲ್ಪ್ ಮಾಡಿ ಬನ್ನಿ ಸ್ವಲ್ಪ ಬೇಗ. ಸೋನು, ಬೇಗ ನಡೀರಿ, ಬೇಗ ನಡೀರಿ.
ರೋಸಿ ರೋಸಿ ಏನಿದಿಲ್ಲ, ಯಾರಿದ್ದಾರೆ ಇಲ್ಲಿ? ಏನ್ ನಡೀತಾ ಇದೆ? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನಾ? ಗುಡ್, ವೆರಿ ಗುಡ್. ನೀನ್ ಕೇಳಿದ್ನಲ್ಲ, ನೀನು ಆಸೆ ಪಟ್ಟಿದ್ದೆಲ್ಲ ಒಂದ್ ದಿನಾನು ಇಲ್ಲ ಅಂದೆ. ಎಷ್ಟೇ ಕಷ್ಟ ಬಂದ್ರು, ಕಡೆಗೆ ನನ್ನ ಹೆಂಡತಿನ ಎದುರಾಕೊಳ್ಳೋ ಪರಿಸ್ಥಿತಿ ಬಂದ್ರು, ನಿನ್ನ ಆಸೆನೆಲ್ಲ ಪೂರೈಸಿದ್ನಲ್ಲ. ಇವತ್ತು ನನ್ನನ್ನೇ ತಾಳಿ ಕಟ್ಟದ ಹೆಂಡತಿ ಹತ್ರ ಮಾತಾಡ್ದಾಗ ಮಾತಾಡ್ತಿದ್ಯಲ್ಲ, ಕಟ್ಕೊಂಡೋಳ್ನ ಎದುರು ಹಾಕೊಂತ ನಾನ್ ನಿನ್ಗೆ ಹೇಳಿದ್ನಾ? ನಿನಗೆ ನಾನು ಒಬ್ಳೇ ಇರಬಹುದು, ಆದ್ರೆ ನನಗೆ ನಿನ್ನಂಥವ್ರು 100 ಜನ. ನಿನ್ನೆ ನೀನು, ಇವತ್ ಇವನು, ನಾಳೆ ಇನ್ಯಾವನು. ನಾನ್ ಲೈಫ್ನಲ್ಲಿ ಒಂದ್ಸರಿ ಹಾಕಿದ ಬಟ್ಟೆನ ಇನ್ನೊಂದ್ಸರಿ ಹಾಕೋದೇ ಇಲ್ಲ. ಅಂಥದ್ರಲ್ಲಿ ನೀನು ರೋಸಿ ಡಾರ್ಲಿಂಗ್, ಎಷ್ಟೊತ್ತು ಯಾರ ಹತ್ರ ಮಾತಾಡ್ತಿದೀಯಾ? ಏಯ್, ಹೂ ಆರ್ ಯು ಐಸೆ? ಯಾರು ನೀನು? ವೈಟ್ ವೈಟ್ ವೈಟ್, ಈ ಮುಖ ನಾನು ಎಲ್ಲೋ ನೋಡಿದ್ದೀನಲ್ಲ. ಎಲ್ಲಿ ನೋಡಿದ್ದೀನಿ ನಾನು? ಏ ಡಾರ್ಲಿಂಗ್, ಎಲ್ಲಿ ಹೋಗ್ತಿದ್ದೀರಾ? ನಾನು ಬಂದ ಕೆಲಸ ಮುಗೀತು. ಅಂದ್ರೆ ನಾಟಕ, ಡ್ರಾಮಾ. ಈಗ ಬಂದಿದ್ನಲ್ಲ, ಅವನು ಯಾರು ಗೊತ್ತಾ? ನನ್ನ ತಂಗಿ ಗಂಡ. ಅವನ್ನ ನಿನ್ನಿಂದ ದೂರ ಮಾಡಬೇಕಾಗಿತ್ತು, ಮಾಡಿದೆ. ನಾನು ಬಂದ ಕೆಲಸ ಮುಗೀತು, ಹೊರಟೆ. ಬಾಯ್. ಸೋನು, ಸೋನು, ನೀನು ನೋಡಿದ್ದಲ್ಲ ಒಂದು ನಾಟಕ ಅಷ್ಟೇ. ಇಲ್ಲಿಂದ ಹೊರಟೋಗಿ. ಸೋನು, ದಯವಿಟ್ಟು ನನ್ನ ಮಾತು ಕೇಳು ಪ್ಲೀಸ್. ನಾನೇನ್ ಕೇಳಕ್ಕೂ ಇಷ್ಟಪಡಲ್ಲ. ಜಸ್ಟ್ ಗೆಟ್ ಲಾಸ್ಟ್. ಸೋನು, ನೀನು ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ನನ್ನ ತಂದೆನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕೊಂದು ನಿಮ್ಮನ್ನ ಒಳ್ಳೆಯವರು ಅಂತ ಇಲ್ಲಿವರೆಗೂ ತಪ್ಪಾಗಿ ತಿಳ್ಕೊಂಡಿದ್ದೆ. ನನ್ನನ್ನು ನಿಮ್ ಕೈಗೊಮ್ಮೆ ಮಾಡ್ಕೊಂಡು ಆಟ ಆಡಿದ್ದು ಅಲ್ದೆ, ರಾತ್ರಿ ಹೊತ್ತು ಹೋಟೆಲ್ ರೂಮಲ್ಲಿ ಇಲ್ಲಿಂದ ಹೊರಟೋಗಿ. ನಿಮ್ ಮುಖ ನೋಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಹೊರಟೋಗಿ. ಸೋನು, ನಾನೀಗ ಏನು ಹೇಳೋ ಸ್ಥಿತಿಲಿಲ್ಲ. ಸಮಯ ಬಂದಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ. ಶಾಂತಿ, ಶಾಂತಿ, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಹೌದು, ನನ್ಗೆ ಹುಚ್ಚಿಡ್ದಿದೆ. ಬಿಡಿ, ನಾನು ಸಾಯ್ಬೇಕು. ಶಾಂತಿ, ಶಾಂತಿ, ಯಾಕೆ? ಏನಾಯ್ತು? ಏನಾಗಿದೆ? ತಿಂಗ್ ಮಾಡ್ತಿದ್ಯಾ? ಏನಾಗಿದೆ? ಏನಾಯ್ತು? ಯಾಕೆ ಮಾಡ್ತಿದ್ಯಾ? ಯಾವೊಂದು ಹೆಣ್ಣು ಮದ್ವೆಗ್ ಮುಂಚೆನೆ ತಾಯಿ ಆಗ್ತಾಳ, ಅವಳಿಗೆ ಸಾವಂತೆ ದಾರಿ. ಯಾರವನು? ಶಾಂತಿ ಬಾಳ್ನ ಹಾಳು ಮಾಡಿದೀಯ. ನೀನೇ ಅವಳ ಮದುವೆ ಆಗಬೇಕು. ಮದುವೆ? ಹಾಸಿಗೆಗೆ ಬಂದವನ್ನೆಲ್ಲ ಹಸೆ ಮಣೆ ಮೇಲೆ ಕೂಡ್ಸಕ್ಕಾಗತ್ತಾ? ನಿನ್ ಕೆಲಸ ನೀನ್ ನೋಡ್ಕೋ.
ಏ ವಿಷ್ಣು, ಏನಿದೆಲ್ಲ? ಯಾಕಮ್ಮನ ಹೊಡಿತಾ ಇದೀಯಾ? ಶಾಂತಿ, ನಿನ್ನ ಮಗ ಶಾಂತಿ ಬಾಳ್ನ ಹಾಳು ಮಾಡಿದ್ದಕ್ಕೆ ಇವನಿಗೆ ಒದ್ದು ಬುದ್ಧಿ ಕಲಿಸಿ ಇವರಿಬ್ಬರನ್ನ ಒಂದು ಮಾಡಿ ಹೋಗೋಕ್ ಬಂದಿದ್ದೀನಿ. ಅಂದ್ರೆ ಪಾಪ ಮಾಡಿದನು ಪ್ರಾಯಶ್ಚಿತ ಆಗ್ಲೇಬೇಕು. ಶಾಂತಿ ಚೆನ್ನಾಗಿರ್ಬೇಕು, ಅವಳಿ ಮನೆ ಸೊಸೆಯಾಗಿ ನಗನಗ್ತಾ ಇರ್ಬೇಕು ಅನ್ನೋ ಒಂದೇ ಆಸೆಯಿಂದ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಓಹೋ, ಈಕೆ ನನ್ನ ಮನೆ ಸೊಸೆ ಆದ್ರೆ ನಾನು ನಿನಗೆ ಕೊಡಬೇಕಾಗಿರೋ 5 ಕೋಟಿ ರೂಪಾಯಿಗಳನ್ನ ನೀನು ಬಿಟ್ಬಿಡ್ಬೇಕು. ಬಿಡ್ತೀಯಾ? ಹಾಗೆ ಆಗ್ಲಿ ವರ್ಮ. ಶಾಂತಿ ಮನೆ ಸೊಸೆಯಾಗಿ ಬರೋದಾದ್ರೆ ನೀನು ಹೇಳೋ ಕಂಡೀಷನ್ ನಾನು ಒಪ್ಕೋತೀನಿ. ಆದ್ರೆ ಒಂದ್ ಮಾತು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊ. ಅವಳಿ ಮನೆ ಸೊಸೆಯಾಗಿ ಬಂದ್ಮೇಲೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಹಾಗೇನಾದ್ರೂ ಆದ್ರೆ ಕೋಟಿ ಬಿಟ್ಟಿರೋ ಈ ವಿಷ್ಣು ಸಮಯ ಬಂದಾಗ ಸಂಯಮ ಕಳ್ಕೊತಾನೆ. ಬಿ ಕೇರ್ಫುಲ್. ಹಾ ಹಾ ಹೌದು, ನೀನು 5 ಕೋಟಿ ಬಿಡೋದಿಕ್ಕೆ ದಾಖಲೆ? ಗುಡ್ ಪಾಯಿಂಟ್ ವರ್ಮಾ. ಇವರಿಬ್ರು ಮದುವೆ ಆದ ಕ್ಷಣದಲ್ಲೇ ನನಗೂ ನಿನ್ಗೂ ಯಾವುದೇ ರೀತಿಯ ಹಣಕಾಸಿನ ತಕರಾರಿಲ್ಲ ಅಂತ ಬರ್ಕೊಡ್ತೀನಿ. ಸಂತೋಷನಾ? ಗುಡ್, ವೆರಿ ಗುಡ್. ಈ ಕ್ಷಣದಿಂದ ಶಾಂತಿ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಸೀತಮ್ಮನವರೇ, ಶಾಂತಿನ ಒಳಗಡೆ ಕರ್ಕೊಂಡು ಹೋಗಿ. ಮಗ ಸಿಕ್ತಾ ಅಂತ ಅವತ್ತು ಹೇಳ್ದೆ ಕೇಳ್ದೆ ಹೋದವರು ಈ ಮನೇಲಿ ಯಾಕಿದ್ದಾರೆ? ಈಕೆಗೂ ಈ ಮನೆಗೂ ಏನ್ ಸಂಬಂಧ? ಏನ್ ಸಂಬಂಧ?